ಮಾಡಿದ್ರೇನು ಇಲ್ಲ. ತೀತಾ ಅರ್ಧ ನೀರು ಚೆಲ್ರಪ್ಪ. ಈಗ ಏನಾಗ್ತದೆ, ನಾನು ಪೂರ್ತಿ ತುಂಬೋದಲ್ಲ, ಒಂದು ಗ್ಲಾಸ್ ಅನ್ನು ತೆಗೆದುಕೊಳ್ಳಿ, ಅರ್ಧ ನೀರನ್ನು ಹಾಕಿ ಅದರ ಮೇಲೆ ರಟ್ಟ ನೋಡಿ ಬೋರಲು ಹಾಕಿ ಏನಾಗುತ್ತದೆ ಪರೀಕ್ಷಿಸಿ. ಬೀಳ್ತದಲ್ಲ, ಬೀಳಿಲ್ಲ. ಓಕೆ, ಇನ್ನೂ ಒಂದಿಷ್ಟು ನೀರು ತೆಗಿತೀನಿ, ಇಷ್ಟೇ ಇಟ್ಟೆ, ಹೌದಾ? ಈಗ ಅದೇ ಪ್ರಯೋಗ ಮುಂದುವರಿಸ್ತೀನಿ. ಬೀಳಿಲ್ಲ. ಇನ್ನೂ ಇಷ್ಟು ತೆಗಿತೀನಿ, ಜಸ್ಟ್ ಫಾರ್ ಎಕ್ಸಾಂಪಲ್. ಒಂದಾಗಿ ಕಾಣಾಗ್ತದಲ್ಲ, ಓಕೆ, ಅದನ್ನ ಇಡ್ತೀನಿ. ಬೀಳಿಲ್ಲ. ನಾವು ಮುಂದೆ ಓದ್ಲಿಕ್ಕೆ ಹೋಗ್ಲಿಲ್ಲ, ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಪಾಠದಾಗ ಏನ್ ಕೊಟ್ಟಾರೆ? ಒಂದು ಗ್ಲಾಸ್ ಅನ್ನು ತೆಗೆದುಕೊಳ್ಳಿ, ಪೂರ್ಣವಾಗಿ ನೀರನ್ನು ತುಂಬಿ ಅದರ ಮೇಲೆ ರಟ್ಟ ನೋಡಿ ಬೋರಲು ಹಾಕಿ ಏನಾಗುತ್ತದೆ ಪರೀಕ್ಷಿಸಿ. ಆ ರಟ್ಟು ಬೀಳೋದಿಲ್ಲ, ನೀರು ಚೆಲ್ಲೋದಿಲ್ಲ, ಕಾರಣ ಮೇಲ್ಮುಖ ಒತ್ತಡ. ಮುಗಿ ಪರೀಕ್ಷೆದಾಗ ಅದನ್ನು ಚಿತ್ರ ತೆಗೆದ್ರಿ, ಎಕ್ಸ್ಪ್ರೆಷನ್ ಬರೆದ್ರಿ, 2 ಮಾರ್ಕ್ಸ್ ತಗೊಂಡ್ರಿ, ನೆನಪು ಹಾರಿದ್ರಿ. ವಿಜ್ಞಾನದಲ್ಲಿ ಹೀಗೆ ಪ್ರಯೋಗಗಳನ್ನು ಮುಂದುವರಿಸಿದ್ರೆ ಅದು ಏನಾಗತ್ತ ಅನ್ನೋದು ಗೊತ್ತಾಗತ್ತ. ನಂತರ ನೀವು ವಿಜ್ಞಾನಿಗಳು